ಏ ಹೇಗಿದೆ ಎಕ್ಸ್ಪೀರಿಯನ್ಸು? ತುಂಬ ನೋವಾಯ್ತಾ? ಆಯ್ತಾಯ್ತು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಗೋಲ್ಡ್ ಶಾಪಿಂಗ್ ಹೋಗಿದ್ದೆ. ಆ್ಯಂಡ್ ಗೋಲ್ಡ್ ಶಾಪಿಂಗ್ ನಾನು ನಮ್ಮೂರಲ್ಲೇ ಮಾಡಿರೋದು, ತೀರ್ಥಹಳ್ಳಿಲಿ. ನ್ಯಾಷನಲ್ ಸಿಲ್ವರ್ ಆ್ಯಂಡ್ ವಾಚಸ್ ಮತ್ತು ನ್ಯಾಷನಲ್ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸ್ ಅಂತ ಶಾಪ್ ಇದೆ. ನಾನು ಆಲ್ಮೋಸ್ಟ್ ಊರಲ್ಲಿ ಎಲ್ಲದನ್ನು ನ್ಯಾಷನಲ್ ಆ್ಯಂಡ್ ಗೋಲ್ಡ್ ಶಾಪಲ್ಲೇ ಪರ್ಚೇಸ್ ಮಾಡಿರೋದು. ಬ್ಯಾಂಗ್ಳೂರಲ್ಲಿದ್ದಾಗ ಮತ್ತೆ ಸಪ್ರೇಟಾಗಿ ಬೇರೆ ಮಾಡ್ತಾ ಇರ್ತಿದ್ದೆ. ಇಲ್ಲಿ ನಾನು ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ನಮ್ಮ ಮನೆಯವರು ನಾವು ಎಲ್ಲರೂ ಸೇರಿಬಿಟ್ಟು ಒಂದು 10-15 ವರ್ಷದಿಂದನೂ ಇದೇ ಶಾಪಲ್ಲೇ ಮಾಡ್ತಾ ಇರೋದು. ನಾನು ಎಲ್ಲರಿಗೂ ಗೊತ್ತಿರೋಂಗೆ ಸ್ವಲ್ಪ ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ನನ್ನ ಹತ್ರ ಈ ಬ್ರಾಸ್ಲೆಟ್ ಇತ್ತು. ಸೊ ಆಕ್ಸಿಡೆಂಟ್ ಎಲ್ಲ ಆದಮೇಲೆ ಬ್ರಾಸ್ಲೆಟ್ ಕಟ್ ಆಗಿಬಿಟ್ಟು ಈ ಥರ ಓಪನ್ ಆಗಿಬಿಟ್ಟಿತ್ತು. ಆ್ಯಂಡ್ ಕೊಂಡಿ ಕೂಡ ಸೈಡಿಂದ ಬಿಟ್ಟು ಸೆಂಟ್ರಲ್ಲೇ ಕಟ್ಟಾಗಿ ಹೋಗಿತ್ತು. ಅದಕ್ಕೆ ತುಂಬ ದಿನ ಆದಮೇಲೆ ಇವಾಗ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಕೂಡ ಇದ್ದಿದ್ದರಿಂದ ವ್ಯಾಲೆಂಟೈನ್ಸ್ ಡೇಗೆ ಅದನ್ನೇ ಗಿಫ್ಟ್ ಮಾಡ್ತೀನಿ ಅಂತ ಅಂದಿದ್ದ ಸಿದ್ದು. ಸೊ ಅದನ್ನೇ ಶಾಪಿಂಗಿಗೆ ಅಂತ ಎಲ್ಲರೂ ಹೋಗಿದ್ವಿ. ಆ್ಯಂಡ್ ತುಂಬ ಚೆಕ್ ಕೂಡ ಮಾಡಿದ್ವಿ. ನಾನು, ಅಮ್ಮ, ನಮ್ಮ ಅಪ್ಪಾಜಿ, ತಂಗಿ, ಸಿದ್ದು ಅಷ್ಟು ಜನನೂ ಹೋಗಿದ್ರಿಂದ ಎಲ್ಲರೂ ಒಬ್ಬೊಬ್ರು ಒಂದೊಂದು ಚಾಯ್ಸ್ ಹೇಳ್ತಾ ಇದ್ರು. ನಾನಂತೂ ಫುಲ್ ಸರ್ಚ್ ಮಾಡೋದ್ರಲ್ಲೇ ಇದ್ದೆ. ಆ್ಯಂಡ್ ಲಾಸ್ಟ್ ಬ್ರಾಸ್ಲೆಟ್ಗಿಂತ ಈ ಸಲ ಸ್ವಲ್ಪ ಬೇರೆ ಥರ ತಗೊಳ್ಬೇಕು ಅಂತ ನನಗಿಷ್ಟ ಇತ್ತು. ಆ್ಯಂಡ್ ತುಂಬ ಆಪ್ಷನ್ಸ್ ಕೂಡ ಇತ್ತು. ನಾನು ತುಂಬ ಚೆಕ್ ಮಾಡಿದೆ. ಅಂದರೆ ಆಲ್ಮೋಸ್ಟ್ ಎಲ್ಲದು ನಾನು ಡೈಲಿ ವೇರಿಗೆ ತೊಗೊತಾ ಇರೋದ್ರಿಂದ ಸ್ವಲ್ಪ ಪ್ಲೈನಾಗಿ ಚೆಕ್ ಮಾಡ್ತಾ ಇದ್ದೆ. ಅಲ್ಲಿ ಸ್ಟೋನ್ಸು ಆ್ಯಂಡ್ ಲಾಸ್ಟ್ ಟೈಮ್ ನನ್ನ ಹತ್ರ ಇತ್ತಲ್ಲ ಈ ಥರ ಓಪನ್ ಸ್ವಲ್ಪ ಕೆಳಗಡೆ ಎಲ್ಲ ಎಕ್ಸ್ಟ್ರಾ ಇರೋ ಥರ ಆ ಥರದ್ದು ಜಾಸ್ತಿ ಇತ್ತು. ನಾನು ಫುಲ್ಲು ಪ್ಲೈನ್ ನೋಡೋಣ ಅನ್ನೋದ್ರೊಳಗಡೆನೇ ಇದ್ದೆ. ಬಟ್ ಮನೆಯಲ್ಲೆಲ್ಲರೂ ಪ್ಲೈನ್ ಬೇಡ ಅಂತ ಇದ್ರು. ಸ್ವಲ್ಪ ಸ್ಟೋನ್ಸ್ ಇರೋದು ಅಥವಾ ಏನಾದ್ರು ಡಿಸೈನ್ಸ್ ಚೆನ್ನಾಗಿರೋದು ತಗೋ ಅಂತ ಅಂದರು. ನನಗೆ ಡೈಲಿ ಯೂಸ್ಗಲ್ವ ತುಂಬ ಸ್ಟೋನ್ಸು ಡಿಸೈನ್ಸ್ ಜಾಸ್ತಿ ಇದ್ರೂ ಬೇಗ ಮತ್ತೆ ಕೊಳೆ ಆಗಿಬಿಡುತ್ತೆ, ಗಲೀಜಾಗತ್ತೆ, ಸ್ಟೋನ್ಸ್ ಎಲ್ಲ ಡಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪ್ಲೈನಲ್ಲೇ ನೋಡ್ತಾ ಇದ್ದೀನಿ. ನಾರ್ಮಲಿ ಗೋಲ್ಡ್ ಶಾಪ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಷ್ಟು ಬಿಡಲ್ಲ ಊರಲ್ಲೆಲ್ಲ. ಬಟ್ ನನಗೆ ಅವರು ಕೇಳಿದೆ ನಾನು, ಆ್ಯಂಡ್ ಗೊತ್ತಿರೋರಲ್ವಾ, ಅದಕ್ಕೆ ಓಕೆ ಚಿಕ್ಕ ಬಿಡ್ಸ್ ತಗೊಳ್ಳಿ ಅಷ್ಟೇ ಅಂತ ಹೇಳಿದ್ರು. ಇಯರಿಂಗ್ಸ್ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು. ಹೆವಿ ವೆಯ್ಟಿಂದು ಇತ್ತು ಆ್ಯಂಡ್ ಲೈಟ್ ವೆಯ್ಟು ಇತ್ತು. ಲೈಟ್ ವೆಯ್ಟ್ ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದು 13-14 ಗ್ರಾಮ್ಸ್ ಅಲ್ಲೆಲ್ಲ ಚೆನ್ನಾಗಿರೋದೇ ಇತ್ತು. ನಾನು ಒಂದು ಇಯರಿಂಗ್ಸ್ ನೋಡಿದೆ, ನಂಗೆ ಅದು ಇಷ್ಟ ಆಯಿತು. ಬಟ್ ಇವಾಗ ಬಜೆಟ್ ಅಷ್ಟು ಇರಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆ್ಯಂಡ್ ಚೈನ್ಸು ಅಷ್ಟೇ ಆಯ್ತಾ, ತುಂಬ ಚೆನ್ನಾಗಿತ್ತು. ಯಾರು ಪರ್ಚೇಸ್ ಮಾಡೋರು ತೀರ್ಥಹಳ್ಳಿ ಸುತ್ತಮುತ್ತ ಇರೋರು ಆರಾಮಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು. ಲೈಟ್ ವೆಯ್ಟಲ್ಲಿ ಬೇಕು ಅಂದರೆ ನಿಮಗೆ 18 ಗ್ರಾಮ್ 15 ಗ್ರಾಮ್ ಆ ಥರದಲ್ಲೆಲ್ಲ ಸಿಗತ್ತೆ. ಸ್ವಲ್ಪ ವೆಯ್ಟ್ ಜಾಸ್ತಿ ಬೇಕು, ಡಿಸೈನ್ಸು ಚೆನ್ನಾಗಿ ಬೇಕು ಅಂದರೆ ಆರಾಮಲ್ಲಿ 40-50 ಗ್ರಾಮಲ್ಲೆಲ್ಲ ಸಖತ್ತಾಗಿತ್ತು. ಆ್ಯಂಡ್ ನಮ್ಮನೇಲಿ ಒಂದು ಚೈನ್ ನೋಡ್ತಾ ಇದ್ರು, ಸ್ವಲ್ಪ ಚೈನ್ ಡಿಸೈನ್ ಚೆನ್ನಾಗಿತ್ತು. ಅದಕ್ಕೆ ನೆಕ್ಸ್ಟ್ ಮಾಡ್ಸೋದಾದ್ರೂ ಡಿಸೈನ್ಸ್ ಎಲ್ಲ ನೋಡ್ಬೋದಲ್ಲ ಅಂತ. ಬಟ್ ಇವಾಗ ಪರ್ಚೇಸ್ ಮಾಡೋಕ್ಕಂತೂ ಹೋಗಿಲ್ಲ, ಅಷ್ಟೊಂದೆಲ್ಲ ದುಡ್ಡು ಕೊಡೋಕ್ಕೆ ಇವಾಗ ಆಗಲ್ಲ ಅಂತ. ಆ್ಯಂಡ್ ಮತ್ತೆ ನಾನು ಫೈನಲಿ ಯಾವುದನ್ನ ಚೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಇದು 5 ಸೆಲೆಕ್ಟ್ ಮಾಡಿದೆ. ಸ್ವಲ್ಪ ಸ್ಟೋನ್ ಇರೋದು ಬೇಡ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಮತ್ತೆ ನಾನು ಚೆಕ್ ಮಾಡ್ತಾನೆ ಇದ್ದೀನಿ ಆಯ್ತಾ. ಇವ್ರು ಇನ್ನೂ ಚೆಕ್ ಮಾಡ್ತಾನೆ ಇದೆಯಾ. ಅದು ನಮ್ಮಲ್ಲಿ ಸಂಪು ಮತ್ತೆ ಸಿದ್ದು ಬೇರೆ ನಾವು ಆಫೀಸಲ್ಲಿ ನೋಡಿದ್ರೆ ಒಂದು 2 hour ಟೈಮ್ ತೊಗೊಂಡು ಬಂದಿದ್ದೀವಿ. ನೀವು ಬುಕ್ಸು ಬೇಗ ಮನೆಗೆ ಹೋಗೋಣ, ಮತ್ತೆ ಲಾಗಿನ್ ಆಗಬೇಕು ಅಂತ ಬೇರೆ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಬೇಗನೆ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಶಾಪಿಂಗ್ ಮಾಡಿದ್ವಿ. ಇಲ್ಲೂ ಅಷ್ಟೇ ಅವರು ನನಗೆ ತುಂಬ ಸಜೆಷನ್ ಕೊಟ್ಟರು ಅಂಗಡಿನಲ್ಲೂ, ಈ ಥರ ತಗೊಳ್ಳಿ ಅಥವಾ ಹೀಗೆ ತಗೊಂಡ್ರೆ ಗಟ್ಟಿ ಬರುತ್ತೆ, ಸ್ಟೋನ್ದು ಬೇಡ ಅಂದ್ರೂ ಓಕೆ ಅಂತ ಅಂದರು. ಬಟ್ ಸ್ಟೋನ್ದು ನನಗೆ ಫಸ್ಟ್ ಇಷ್ಟ ಇಲ್ಲ. ಏನಕ್ಕೆ ಅಂದರೆ ಡೈಲಿ ವೇಸ್ಗೆ ಹಾಕಿದ್ರೆ ಅದು ಸ್ವಲ್ಪ ಗಲೀಜಾಗುತ್ತೆ. ಆ್ಯಂಡ್ ನಾನು ಕೊಡಬೇಕಾದ್ರೂ ವ್ಯಾಲ್ಯೂ ಕೂಡ ಇರಲ್ಲ. ಅದಕ್ಕೋಸ್ಕರ ಮತ್ತು ಕನ್ಫ್ಯೂಷನಲ್ಲೇ ಫೈನಲೈಸ್ ಮಾಡಿದೆ ಒಂದು ಲಾಸ್ಟಿಗೆ. ಆ್ಯಂಡ್ ನನ್ನ ಹತ್ರ ಓಲ್ಡ್ ಬ್ರಾಸ್ಲೆಟ್ ಇತ್ತಲ್ಲ ಅದನ್ನು ಕೂಡ ರಿಟರ್ನ್ ಕೊಡೋಣ ಅಂತಾನೆ ಅನ್ಕೊಂಡೆ. ಮತ್ ಇವಾಗ ಫುಲ್ಲು ನಾನು ದುಡ್ಡು ಕೊಟ್ಬಿಟ್ಟು ತಗೊಂತೀನಿ ಅಂದ್ರೆ 7-8 ಗ್ರಾಮ್ಗೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಇವತ್ತಿನ ರೇಟಿಗೆ. ಅದಕ್ಕೆ ಓಲ್ಡ್ ಇದನ್ನ ಇಟ್ಕೊಂಡು ಮತ್ತಿನ್ನೇನ್ ಮಾಡೋದು ಅಂತ ಕೊಟ್ಟೆ. ಅವರು ನೋಡಿ ಇದನ್ನು ಅಷ್ಟೇ ಸ್ಟೋನ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಮೈನಸ್ ಮಾಡಿಬಿಟ್ಟೆ ಇವಾಗ ಪ್ರೈಸ್ ಹೇಳ್ತಾರೆ. ಅದಕ್ಕೆ ಮತ್ತೆ ಇವಾಗ್ಲೂ ನಾನು ಸ್ಟೋನೇ ತಗೊಂಡ್ರೆ ಸುಮ್ಮನೆ ನೆಕ್ಸ್ಟ್ ಏನಕ್ಕಾರು ಹೇಳಕ್ ಬರಲ್ಲ, ಯಾಕೆ ಸ್ಟೋನ್ ಹೆಂಗಿದ್ರು ವ್ಯಾಲ್ಯೂ ಇರಲ್ವಲ್ಲ. ಅದಕ್ಕೆ ಈ ಸಲ ಸ್ಟೋನ್ ಬೇಡ ಅಂತ ಹೇಳ್ಬಿಟ್ಟೆ ಪ್ಲೈನಲ್ಲೇ ತಗೊಳ್ಳೋಣ ಅಂತಾನೆ ನಾನು ಪ್ಲೈನೇ ಚೂಸ್ ಮಾಡಿರೋದು. ಈ 5ರಲ್ಲೇ ನಾನು ಒಂದು ಬ್ರಾಸ್ಲೆಟ್ ತಗೊಂಡೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ ಪ್ಲೈನ್ ಅಂದ್ರೆ ಫಸ್ಟ್ ಒನ್ ಅಥವಾ ಲಾಸ್ಟ್ ಒನ್ ಅದರಲ್ಲೇ ಅಂತ. ಬಟ್ ನಾನು ಲಾಸ್ಟ್ ಒನ್ ಪರ್ಚೇಸ್ ಮಾಡಿದೆ. ನನಗೂ ಇಷ್ಟ ಆಯ್ತು ಆ್ಯಂಡ್ ಮನೇಲೂ ಎಲ್ಲರಿಗೂ ಇಷ್ಟ ಆಯ್ತು. ಇದು ಅವರು ಎಲ್ಲ ಹೇಳ್ದಂಗೆ ತುಂಬಾ ದೊಡ್ಡದು ದಪ್ಪದ್ದು ತಗೊಂಡಿಲ್ಲ.
ಸುಮ್ಮನೆ ದಿನ ಹಾಕೋದ್ರಲ್ಲಿ ತುಂಬ ದಪ್ಪದ್ದಾದ್ರು ಯಾಕೆ ದೊಡ್ಡದಾದ್ರು ಏನಕ್ಕೆ ಬೇಡ, ನಾರ್ಮಲಿ ಒಬ್ಳೆ ಓಡಾಡ್ತಿರ್ಬೇಕಾದ್ರೆ ಅಂತೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಭಯ. ಅದಕ್ಕೆ ಓಕೆ ನನಗೆ ಪ್ಲೇನು ನನಗಿಷ್ಟ ಆಗಬೇಕಾಗಿತ್ತು, ನನಗೆ ಇಷ್ಟ ಆಯಿತು, ಅದಕ್ಕೆ ಅದನ್ನೇ ಚೂಸ್ ಮಾಡಿ ಅದನ್ನೇ ಫೈನಲ್ ಮಾಡಿ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಇಷ್ಟೆಲ್ಲ ಆಗಬೇಕಾದ್ರೇ ಟೈಮ್ 1 o'clock ಆಗಿಬಿಟ್ಟಿತ್ತು. ಬೆಳಗ್ಗೆ 11 ಗಂಟೆಗೆ ಬಂದಿದ್ವಿ ನಾವು ಶಾಪ್ಗೆ. ಅದಕ್ಕೆ ಊಟ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಊಟಕ್ಕಲ್ಲೇ ಹೋಟೆಲ್ಗೆ ಹೋದ್ವಿ. ಸಾಮ್ರಾಟ್ ಅಶೋಕ್ ಅಂತ ಒಂದು ವೆಜ್ ರೆಸ್ಟೋರೆಂಟ್ ಇತ್ತು. ಸೊ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಸಿಂಪಲ್ ಆಗಿ ನಾರ್ಮಲ್ ಆಗಿ ಪೂರಿ, ರೈಸು, ಪಾಯಸ, ಪಲ್ಯ, ಚಟ್ನಿ, ಹಪ್ಪಳ ಅಂತ ಎಲ್ಲ ಕೊಟ್ಟಿದ್ರು. ಚೆನ್ನಾಗಿತ್ತು. ಸ್ವಲ್ಪ ಅಲ್ಲೇ ಊಟ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಊಟ ಮಾಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಫೋಟೋ ಕೂಡ ತೊಗೊಂಡ್ವಿ. ನಮ್ಮನೇಲಿ ನಾನು ಫೋಟೋ ತೊಗೊಳೋದು ವಿಡಿಯೋ ಮಾಡೋದಕ್ಕಿಂತನೂ ನಾನು ಬೇಗ ಹೋಗಿ ಲಾಗಿನ್ ಆಗಬೇಕು ಅಂತಲೇ ಅವ್ರ ತಲೆಯಲ್ಲಿತ್ತು. ಅದಕ್ಕೆ ಜಾಸ್ತಿ ಮತ್ತೆ ಟೈಮ್ ವೇಸ್ಟ್ ಮಾಡಿಲ್ಲ. ನಾವು ಬೆಳಿಗ್ಗೆ ಶಾಪ್ಗೆ ಹೋಗ್ಬೇಕಾದ್ರೇನೆ ಕೊಬ್ಬರಿ ಕೊಟ್ಟೋಗಿದ್ವಿ, ಕೊಬ್ಬರಿ ಎಣ್ಣೆ ಮಾಡ್ಸಕ್ಕಂತ. ಅದಕ್ಕೆ ರಿಟರ್ನ್ ಹೋಗುವಾಗ ಕೊಬ್ಬರಿ ಎಣ್ಣೆ ಇಸ್ಕೊಂಡು ಹೋಗೋಣ ಅಂತ ಕೊಬ್ಬರಿ ಎಣ್ಣೆ ಕೂಡ ಇಸ್ಕೊಂಡ್ವಿ. ಸೊ ಸ್ವಲ್ಪ ಅವ್ರಿಗೂ ಆಗುತ್ತೆ, ಒಂದು ಸ್ವಲ್ಪ ನನಗೂ ಕೊಟ್ಟು ಕಳಿಸ್ತಾರೆ ನಾರ್ಮಲಿ ಯಾವಾಗ್ಲೂ. ನಾನು ಅಡುಗೆಗೆಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸ್ವಲ್ಪ ಶೇಂಗಾ ಎಣ್ಣೆ ಎರಡು ಮಿಕ್ಸ್ ಮಾಡಿ ಅಡುಗೆ ಮಾಡ್ತೀನಿ. ಬ್ರಾಸ್ಲೆಟ್ ಪರ್ಚೇಸ್ ಮಾಡೋ ಇದರಲ್ಲಿ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಬರ್ತಿದೆ ಅನ್ನೋ ಇದರಲ್ಲಿ ನನ್ನ ಇನ್ನೊಂದು ಮೇನ್ ಕೆಲಸ ಇಟ್ಕೊಂಡಿದ್ದೆ, ಅದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಮೂಗು ಚುಚ್ಚಿಸ್ಬೇಕಾಗಿತ್ತು ಆ್ಯಂಡ್ ಕಿವಿ ಚುಚ್ಚಿಸ್ಬೇಕಾಗಿತ್ತು. ಔಟ್ ಸೈಡ್ ಬಂದ್ಮೇಲೆ ನನಗೆ ಅವಾಗ ನೆನಪಾಗ್ತಿದೆ. ನಮ್ಮನೇಲೂ ಎಲ್ಲರಿಗೂ ಮರ್ತೋಗ್ಬಿಟ್ಟಿತ್ತು. ಆಮೇಲೆ ಓಕೆ ಮತ್ತೆ ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಮತ್ತೆ ಹೋದ್ವಿ ಆಯ್ತಾ. ಇಲ್ಲೊಂದು ಸರ ನೋಡಿದೆ, ಇದು ತುಂಬಾ ಚೆನ್ನಾಗಿತ್ತು. ಬಟ್ ಎಷ್ಟು 32 ಗ್ರಾಮ್ ಇತ್ತು, ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸುಮ್ಮನದೆ. ಆ್ಯಂಡ್ ಈ ಕಿವಿ ಚುಚ್ಚೋದು, ಮೂಗು ಚುಚ್ಚೋದು ಇದೆಯಲ್ಲ, ಇದು ನಿಜವಾಗ್ಲೂ ಸೆಕೆಂಡ್ ಟೈಮ್ ಚುಚ್ಚೋರಿಗೆ ತುಂಬಾ ವರ್ಸ್ಟ್ ಫೀಲಿಂಗ್ ಇದು. ಎಲ್ಲರಿಗೂ ಗೊತ್ತಿರುತ್ತೆ ಸೆಕೆಂಡ್ ಟೈಮ್ ಯಾರಾದ್ರೂ ಚುಚ್ಚಿದ್ರೆ. ಫಸ್ಟ್ ಟೈಮ್ಗಾದ್ರೆ ಒಂದೇ ಸತಿ ಗನ್ ಶಾಟ್ ಮಾಡ್ಬಿಡ್ತಾರೆ ಅಥವಾ ಒಂದೇ ಸತಿ ಸಡನ್ ಆಗಿ ಚುಚ್ಚಿಬಿಡ್ತಾರೆ, ಏನು ಪೇನ್ ಆಗಲ್ಲ. ಬಟ್ ಈ ತರ ಸೆಕೆಂಡ್ ಟೈಮ್ ಎಲ್ಲ ಚುಚ್ಚಬೇಕಾದ್ರೆ ಅದು ಆಲ್ರೆಡಿ ಅರಿ ಅಂತಾರಲ್ಲ ಅದೆಲ್ಲ ಬೆಳೆದಿರುತ್ತೆ. ಆ್ಯಂಡ್ ಮಾಂಸ ಎಲ್ಲ ಎಕ್ಸ್ಟ್ರಾ ಬೆಳೆದ್ಬಿಟ್ಟಿರುತ್ತೆ ಆಯ್ತಾ. ಚುಚ್ಚಕ್ ತುಂಬಾ ಕಷ್ಟ ಆಗುತ್ತೆ. ನನ್ಗಂತೂ ತುಂಬಾ ಪೇನ್ ಆಗೋಯ್ತು. ನನ್ಗೆ ಯಪ್ಪ ಏನೇನೋ ಎಕ್ಸ್ಪೀರಿಯನ್ಸ್, ತಲೆ ಎಲ್ಲ ಕೆಟ್ಟೋಗ್ಬಿಡ್ತು ನೋವಿಗೆ ಮಾತ್ರ. ಅದು ಹೆಂಗಾಯ್ತೋ ಏನೋ, ನನಗೆ ಇನ್ನು ಮಾತ್ರ ಈ ಥರ ಆಗೋದು ಬೇಡಪ್ಪ ಅಂತ ಅನ್ಕೊಂಡ್ಬಿಟ್ಟೆ. ಅಷ್ಟೊಂದು ನೋವಾಗೋಯ್ತು. ಏನಾಗಿದೆ? ನಾನು ಬಿಟ್ಬಿಡಿದಂಗೆ ನೋವಾಗ್ತಿದೆ, ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೀನಿ. ಅವರು ನೋಡಿದ್ರೆ ಇಲ್ಲ, ಅದು ತುಂಬಾ ಮಾಂಸ ಬೆಳೆದ್ಬಿಟ್ಟಿದೆ, ತುಂಬಾ ಗ್ಯಾಪ್ ಆಗಿರೋದಕ್ಕೆ, ಅದಕ್ಕೆ ಕಷ್ಟ ಆಗ್ತಿದೆ ಅಂತ 2-3 ಸತಿ ಚುಚ್ತಾ ಇದ್ರು. ನಿಜವಾಗ್ಲೂ ಸಖತ್ ಪೇನ್ ಆಯ್ತು. ಟಿಶ್ಯೂ ಬೇಕಾ? ಹೇಗಿದೆ ಎಕ್ಸ್ಪೀರಿಯನ್ಸು? ತುಂಬ ನೋವಾಯ್ತಾ? ಗಂಟ ಬಿಟ್ಟಿದೆ ಅಂತ, ಅದು ಆಕ್ಸಿಡೆಂಟ್ ಆಗಿತ್ತಲ್ಲ ತೆಗ್ದಿರೋದು. 5 ನಿಮಿಷ ಆಯ್ತು. ತಲೆ ತಿರುಗ್ಬಿಡ್ತು. ಅದು ಇದಕ್ಕೆ ಅದಕ್ಕೆಲ್ಲ ತಲೆ ತಿರುಗ್ತು ಅದ್ರ ಸತಿ. ಬಟ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಫಸ್ಟಿಗೆ ನೋಸ್ ಪಿನ್ ಹಾಕಿದ್ನಲ್ವ, ಅದಕ್ಕೆ ಅದಿಲ್ಲ ಅಂದರೆ ನನಗೆ ಸರಿ ಅನಿಸ್ತಾ ಇರಲಿಲ್ಲ. ಬಟ್ ಇವಾಗ ಹಾಕಿದ್ಮೇಲೆ ನನಗೇನೆ ಚೆನ್ನಾಗಿ ಅನಿಸ್ತು ನೋಡೋಕ್ಕೆ. ಬಟ್ ಅವರು ಅದು ನೋವಾಗಬಾರ್ದು ಅಂತ ಏನೋ ಆಯಿಲ್ ಕೂಡ ಹಾಕಿದ್ರು. 2 days ಅಥವಾ ಹೀಗೆ ಹಾಕ್ತಾ ಇರಿ ಅಂತ ಹೇಳಿದ್ರು. ನಾನು ಓಕೆ ಅಂತ ಅಂದೆ. ಅದ್ರ ಸ್ವಲ್ಪ ತಲೆನೋವೆಲ್ಲ ಸ್ಟಾರ್ಟ್ ಆಗಿಬಿಟ್ಟು ತಲೆಲ್ಲ ತಿರುಗ್ತಾ ಇತ್ತು. ಅದು ಆಕ್ಸಿಡೆಂಟ್ ಆಗಿರೋ ಎಫೆಕ್ಟ್ ಎಲ್ಲ ಇವಾಗ ಕೊಡ್ತಾ ಇತ್ತು ನನಗೆ. ಸ್ವಲ್ಪ ಸುಧಾರಿಸ್ಕೊಳಕ್ಕೆ ಟೈಮ್ ತಗೊಂಡೆ. ಶೇಕ್ ಮಾಡ್ಬಿಟ್ಟು ಕಿವಿದು ನೆಕ್ಸ್ಟ್ ಕಿವಿ ಚುಚ್ಚಬೇಕಾದ್ರೂ ಅಷ್ಟೇ. ಅಟ್ಲೀಸ್ಟ್ ನನ್ನ ಮೂಗಿಗೆ ಮಾತ್ರ ನೋವಾಗುತ್ತೆ, ಕಿವಿನಷ್ಟು ನೋವಾಗಲ್ಲ ಅಂದ್ಕೊಂಡೆ.
ಕಿವಿದು ಸಿಕ್ಕಾಬಟ್ಟೆ ನೋವು ಕೊಟ್ಬಿಡ್ತು ನನಗೆ. ಯಾಕಪ್ಪ ಇಟ್ಕೊಂಡೆ ಎರಡು ಒಂದೇ ದಿನ ಅಂತ ಅನ್ಸ್ಬಿಡ್ತು ನನಗೆ. ಎಂತ ಆಯ್ತು? ಮತ್ತೆ ಅಷ್ಟು ತಪ್ಪ ಇದೆ ಇದು. ಸ್ವಲ್ಪ ದಪ್ಪ ಜಾಸ್ತಿ ಇದೆ. ಏನಾಗಲ್ಲ ಆಯ್ತು, ಕಡಿಮೆ ಆಗುತ್ತೆ. ಖುಷಿ ಆಯ್ತು ಇನ್ನೊಂದಿದೆ. ಆಯ್ತು ನೀರು ಎಷ್ಟು ಆಯಿತು? ಅದು ಒಲೆ ಇರಲಿಲ್ವಲ್ಲ, ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಸ್ವಲ್ಪ ನಿಧಾನ ಮಾಡಿ. ಅಂಡ್ ಆಕ್ಚುಲಿ ನಾನು ಅದು ಕಿವಿ ಚುಚ್ಚಿಸ್ತಾ ಇದ್ನಲ್ಲ, ಅದು ನಾರ್ಮಲ್ ಚಿಕ್ಕಲ್ಲಿ ಇರ್ಬೇಕಾದ್ರೆ ಹಾಕಿರ್ತಾರಲ್ಲ ಗುಂಡ್ ತರ, ಜನರಲಿ ಗೊತ್ತಿರುತ್ತಲ್ಲ ಚಿಕ್ಕದು, ಅದನ್ನೇ ಚುಚ್ಚಿಸ್ತಾ ಇದ್ದೆ. ಏನಕ್ಕೆ ಅಂದ್ರೆ ಅದು ತುಂಬಾ ದಪ್ಪ ಇದೆ. ಸೊ ಅದನ್ನು ನಾನು ಇವಾಗ ಚುಚ್ಚಿಸಿದ್ರೆ ನೆಕ್ಸ್ಟ್ ಟೈಮ್ ನಾನು ಏನಾದ್ರು ಜುಮ್ಕಾ ಹಾಕ್ಬೇಕಾದ್ರೆ ಅಥವಾ ದೊಡ್ಡ ದೊಡ್ಡ ಜುವೆಲರ್ಸ್ ಹಾಕ್ಬೇಕಾದ್ರೆ ಅವಾಗ ಅದು ಹೋಲ್ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಚುಚ್ಚಿಸ್ತಾ ಇದ್ದೆ. ಈಗ ಚಿಕ್ಕದಿರೋರು ಅಥವಾ ಇವಾಗೆಲ್ಲ ಡೈಮಂಡ್ ಸ್ಟಡ್ ಇದಾವಲ್ಲ, ಅದೆಲ್ಲ ತುಂಬಾ ತೆಳು ಇರುತ್ತೆ ಆಯ್ತಾ. ಅದನ್ನ ಹಾಕಿದ್ರು ನೆಕ್ಸ್ಟ್ ನಂಗೆ ದೊಡ್ಡ ಜುಮ್ಕಾ ಹಾಕಕ್ಕೆ ಹೋಲ್ ಸಾಕಾಗಲ್ಲ. ಅದಕ್ಕೆ ಮೊದ್ಲೇನೆ ಸ್ವಲ್ಪ ಥಿಂಕ್ ಮಾಡ್ಬಿಟ್ಟು ಅದನ್ನೇ ಚುಚ್ಚಿಸ್ತಾ ಇದ್ದೆ. ಅವರು ಕೂಡ ಅಂಗಡಿಯವ್ರು ಹೇಳ್ತಾ ಇದ್ರು ಇದು ತುಂಬಾ ದಪ್ಪ ಕೂಡ ಇದೆ ಅಂಡ್ ಇವಾಗ ಆಗಲ್ಲ ಚುಚ್ಚಿದ್ರೆ ನಿಮ್ಗೆ ಮತ್ತೆ ಅದು ನೋವಾಗುತ್ತೆ ಅಂತ ಹೇಳಿದ್ರು. ಬಟ್ ನಾನಾದ್ರೂ ಓಕೆ ಇರ್ಲಿ ಚುಚ್ಚಿ ಅಂತ ಹೇಳ್ಬಿಟ್ಟು ಅದನ್ನೇ ಚುಚ್ಚಿಸ್ಕೊಂಡೆ. ಅವರು ಪಾಪ ತುಂಬಾ ನಿಧಾನ ಚುಚ್ಚಿದ್ರು, ಟೈಮ್ ತಗೊಂಡೇನೆ. ಅಂಡ್ ಅದು ಆಮೇಲೆ ಆಯಿಲ್ ಕೂಡ ಅವರು ಬಿಟ್ರು. ಅಂಡ್ ಅವ್ರು ಹೇಳಿದ್ರು ನೆಕ್ಸ್ಟ್ ನೀವು 1-2 days ಕೊಬ್ಬರಿ ಎಣ್ಣೆ ಹಚ್ಚಿ ಅಂಡ್ ಕಾಳು ಮೆಣಸು ಪೆಪ್ಪರ್ ಇರುತ್ತಲ್ಲ ಅದನ್ನ ತೆಗೆದ್ಬಿಟ್ಟು ಅದನ್ನು ಹಚ್ಚಿ ಮುಗಿಗೆ ಕಿವಿಗೆ ಅಂತ. ಓಕೆ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಪೇಮೆಂಟ್ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಮತ್ತೆ ಇವತ್ತು ಲಂಚ್ಗೆ ಇಲ್ಲೇ ನಿನ್ನೆ ಹೋಗಿದ್ವಲ್ಲ ಅದೇ ಬಿಲ್ಡಿಂಗಿಗೆ ಬಂದ್ವಿ. ಬಟ್ ನಿನ್ನೆ ನಾವು ಸಾಮ್ರಾಟ್ ಅಶೋಕ್ ಅನ್ನೋ ಹೋಟೆಲ್ಗೆ ಹೋಗಿದ್ವಿ. ಇವತ್ತು ನಾವು ಅಲ್ಲಿ ಮೇನಕ ಅಂತ ಒಂದು ಹೋಟೆಲ್ ಇತ್ತು 4th floor ಅಲ್ಲಿ, ಅದಕ್ಕೆ ಹೋದ್ವಿ. ಲೊಕೇಶನ್ ತುಂಬಾ ಚೆನ್ನಾಗಿತ್ತು, 4th floor ಅಲ್ಲಿ ಇತ್ತು ಆಯ್ತಾ. ಸೊ ಮೇಲಿಂದ ನೋಡಿದ್ರೆ ಕೆಳಗಡೆ ಅರ್ಧ ತೀರ್ಥಲ್ಲಿ ಕಾಣೋ ತರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೊಕೇಶನ್ ನಂಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಸೊ ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ಬೇರೆ ಏನಾದ್ರು ಪ್ಲಾನ್ ಮಾಡ್ತಿದ್ವಿ ಅನ್ಸುತ್ತೆ. ಊರಲ್ಲೂ ಇದ್ವಿ, ಮತ್ತೆ ಸ್ವಲ್ಪ ಶಾಪಿಂಗು ಕೆಲಸಗಳು ಜಾಸ್ತಿ ಇತ್ತಲ್ಲ, ಅದಕ್ಕೆ ಅಟ್ಲೀಸ್ಟ್ ಲಂಚ್ ಆದ್ರೂ ಮುಗಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಹೋದ್ವಿ. ಪನ್ನೀರ್ ಸ್ಟಾರ್ಟರ್ಸ್ ತಗೊಂಡಿದ್ವಿ ಅಂಡ್ ನೂಡಲ್ಸ್ ತಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅಂಡ್ 1-2 ಈ ತರ ಮಿಂಟ್ ಮೊಜೆಟೋ ಜ್ಯೂಸ್ ಕೂಡ ಆರ್ಡರ್ ಮಾಡಿದ್ವಿ. ಜ್ಯೂಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾನು ಅವ್ರ ಹತ್ರ ರೆಸಿಪಿ ಕೂಡ ಕೇಳ್ದೆ ಆಯ್ತಾ ಹೇಗ್ ಮಾಡೋದು. ನಿಜವಾಗ್ಲೂ ಬ್ಯಾಂಗ್ಳೂರಲ್ಲಿ ಸಿಗೋ ಮೊಜಿಟೋಗಿಂತನೂ ತುಂಬಾ ಚೆನ್ನಾಗಿ ಮಾಡಿದ್ರು. ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಯಾರಾದ್ರೂ ಟ್ರೈ ಮಾಡೋರಿದ್ರೆ ಹೋಗಿ ಟ್ರೈ ಮಾಡಿ. ನಮಗೆ ರೆಸಿಪಿ ಕೂಡ ತಗೊಂಡಿದ್ದೀನಿ, ನೆಕ್ಸ್ಟ್ ನಾನು ಅದನ್ನ ಮಾಡಿದ್ರೆ ನಿಮ್ಗೂ ತೋರಿಸ್ತೀನಿ. ಅಂಡ್ ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿತ್ತು, ಗ್ರೀನರಿ ಕೂಡ ಇತ್ತು ಅಲ್ವಾ. ಅದಕ್ಕೆ ಒಂದ್ ಸ್ವಲ್ಪ ಫೋಟೋ ಶೂಟ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ ಕೂಡ ಮಾಡ್ಕೊಂಡ್ವಿ ಅಲ್ಲೇನೆ. ನೆಕ್ಸ್ಟ್ ಅಲ್ಲಿಂದ ನಾವು ಮನೆಗೆ ಬಂದ್ವಿ. 2 days ವ್ಯಾಲೆಂಟೈನ್ಸ್ ಡೇ ಗೋಲ್ಡ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಟೈಮ್ ಸ್ಪೆಂಡ್ ಚೆನ್ನಾಗಿ ಮಾಡಿದ್ವಿ. ಎಕ್ಸೈಟ್ಮೆಂಟ್ ಅಲ್ಲಿ ಶಾಪಿಂಗ್ ಕೂಡ ಚೆನ್ನಾಗಾಯ್ತು. ಮೂಗ್ ಚುಸ್ಸಿ ಕಿವಿಗ್ ಚುಸ್ಸಿ ಅದು ಹತ್ತು ಕರೆದು ಎಲ್ಲ ಮುಗಿಸಿದೀನಿ. ಇನ್ ಸದ್ಯಕ್ಕೆ ಮಾತ್ರ ಇನ್ನೇನು ಚುಚ್ಚಿಸೋಕ್ ಮಾತ್ರ ಹೋಗಲ್ಲಪ್ಪ, ಸಾಕಾಗೋಯ್ತು. ಅಂಡ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.